ನಮ್ಮ ಹೆಮ್ಮೆಯ ಸ್ಪೀಕರ್ ಸಾಹೇಬರು ವಿಶೇಷ ಚೇತನ ವ್ಯಕ್ತಿಯೊಬ್ಬರನ್ನ ಮನೆಗೆ ಡ್ರಾಪ್ ಮಾಡೋ ಅರ್ಜೆಂಟಲ್ಲಿ ಸ್ವತಃ ತಾವೇ ಡ್ರೈವ್ ಮಾಡ್ಕೊಂಡು ಹೊರಟುಬಿಟ್ರು. ಆದರೆ ಸೀಟ್ ಬೆಲ್ಟ್ ಹಾಕೋದನ್ನು ಮರೆತು ಬಿಟ್ರು. ತಾವೂ ಹಾಕಲಿಲ್ಲ, ಪಕ್ಕದಲ್ಲಿ ಕೂರಿಸ್ಕೊಂಡವ್ರಿಗೂ ಹಾಕಿಸ್ಲಿಲ್ಲ. ರೂಲ್ಸ್ ಅಂದಮೇಲೆ ಎಲ್ರಿಗೂ ಒಂದೇ ಅಲ್ವಾ? ಅದರಲ್ಲೂ ಸ್ಪೀಕರ್ ಸಾಹೇಬರು ಎಲ್ರಿಗೂ ಮಾಡೆಲ್ ಆಗಿರ್ಬೇಕಲ್ವಾ? ಈ BJPಯವರು ಮಸೀದಿ ಮೇಲಿದ್ದ ಸ್ಪೀಕರ್ಗಳನ್ನೆಲ್ಲ ತೆಗೆಸ್ತೀವಿ ಅಂತ ಹಾರಾಡಬೇಕಾದ್ರೆ ಎಲ್ರಿಗೂ ಸ್ಪೀಕರ್ ಆಗಿ ಆಯ್ಕೆ ಆಗಿ ಬಂದು ಎಲ್ಲರೂ ಬಾಯಿ ಮುಚ್ಚಿಸ್ತವರು ನಮ್ಮ UT ಖಾದರ್ ಸಾಹೇಬ್. ಬಂದವರೇ ಹೊಸ MLAಗಳಿಗೆ ವರ್ಕ್ಶಾಪ್ ಮಾಡಿಸಿ, ಸದನದಲ್ಲಿ ಹೊಸಬರಿಗೆ ಮಾತಾಡೋಕೆ ಅವಕಾಶ ಕೊಟ್ಟು, ಪ್ರೋತ್ಸಾಹ ಕೊಟ್ಟು ಒಂದೊಳ್ಳೆ ಮಾಡೆಲನ್ನು ಹಾಕಿಕೊಟ್ಟವರು UT ಖಾದರ್ ಸಾಹೇಬ್. ಈ ವಿಚಾರದಲ್ಲಿ ಎಲ್ಲರೂ ಪಕ್ಷಭೇದ ಮರೆತು ಮೆಚ್ಕೋತಾರೆ ಅವರನ್ನ. ಇನ್ನು ಕರಾವಳಿ ಭಾಗದಲ್ಲಿ ಅದೆಷ್ಟೇ ಕೇಸರಿ ಅಲೆ ಇದ್ರೂ ಕೂಡ ನಿರಾಯಿಸುವಾಗಿ ಗೆದ್ದುಬಿಟ್ಟು ಬರೋ ಅಲ್ಪಸಂಖ್ಯಾತ ಲೀಡ್ರು ಅಂದರೆ ಇವರೇ. ಸೌಹಾರ್ದತೆ ವಿಚಾರಕ್ಕೆ ಬಂದರೆ ಖಾದರ್ ಸಾಹೇಬರು ಒಂದು ಕೈ ಜಾಸ್ತಿನೇ ಇದ್ದಾರೆ. ಇಂಥ ಅಮೂಲ್ಯವಾದ ಜೀವ ನಮಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ಸದನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಆ ಕಾಳಜಿಯಿಂದನೇ ಈ ಮಾತು ಹೇಳ್ತಿರೋದು ಸರ್. ಅನ್ಯತಾ ಭಾವಿಸ್ಬೇಡಿ. ನಿಮ್ಮ ಕಾಲೆಳೆಯೋದೋ ಅಥವಾ ದೂರೋದೋ ಉದ್ದೇಶ ಅಲ್ಲ. ನಿಮ್ಮ ಮೇಲಿನ ಅತೀವವಾದ ಪ್ರೀತಿ, ಕಾಳಜಿಯಿಂದ ಹೇಳ್ತಿರೋದು. ನೀವು ಕಾರ್ ಓಡಿಸಿದ್ದು ಓಕೆ, ಅವ್ರನ್ನ ಡ್ರಾಪ್ ಮಾಡಿದ್ದು ಓಕೆ, ಆದರೆ ನೀವು ಸೀಟ್ ಬೆಲ್ಟ್ ಆಗ್ದಂಗೆ ಹಿಂಗೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಉಫಿ ಏನೂ ಆಗೋದು ಬೇಡ. ಅಕಸ್ಮಾತ್ ಆದರೆ ನಿಮ್ಮಂಥ ಇನ್ನೊಬ್ಬರು ಲೀಡ್ರು ನಮಗೆ ಸಿಗ್ತಾರಾ ಹೇಳಿ ಸರ್? ನಿಮ್ಮಷ್ಟು ಸೌಹಾರ್ದತೆ ಇರೋ ಇನ್ನೊಬ್ಬ ಲೀಡ್ರು ಯಾರಿದ್ದಾರೆ ಹೇಳಿ ನಿಮ್ಮ ಸಮುದಾಯದಲ್ಲಿ? ಲೀಡ್ರು ಅನ್ನೋಕ್ಕಿಂತ ಒಳ್ಳೆ ಮನಸ್ಸಿರೋ, ಒಳ್ಳೆ ಸಂವೇದನೆ ಇರೋ, ಸೃಜನಶೀಲ ವ್ಯಕ್ತಿತ್ವ ನಿಮ್ಮದು. ಇಂಥದ್ದೊಂದು ವ್ಯಕ್ತಿತ್ವವನ್ನು ನಾವು ಬೇರೆ ಎಲ್ಲೂ ಹುಡ್ಕೋದು ಹೇಳಿ? ನಿಮ್ಮ ಕ್ಷೇತ್ರದ ಜನ ನಿಮ್ಮನ್ನು ಅಷ್ಟು ಪ್ರೀತಿಯಿಂದ ಆಯ್ಕೆ ಮಾಡ್ಕೊಳ್ಸೋರೆ. ನೀವು ಹೀಗೆ ಬೇಜವಾಬ್ದಾರಿಯಿಂದ ಸೀಟ್ ಬೆಲ್ಟ್ ಹಾಕ್ತೆ ಡ್ರೈವ್ ಮಾಡ್ಕೊಂಡು ಹೋಗಿ ಹೆಚ್ಚು ಕಮ್ಮಿ ಆದರೆ ಅವ್ರ ಪ್ರೀತಿಗೆ, ನಂಬಿಕೆಗೆ ದ್ರೋಹ ಮಾಡ್ದಂಗೆ ಆಗಲ್ಲ ಸರ್. ಒಂದಷ್ಟು ಬುದ್ಧಿ ಕಮ್ಮಿ ಇರೋ ಹುಡುಗರು ರೋಡಲ್ಲಿ ವೀಲಿಂಗು ಅದು ಇದು ಏನೇನೋ ಮಾಡ್ತಾರೆ, ಬೇಕೋ ಬಿಟ್ಟು ಡ್ರೈವು ಮಾಡ್ತಾರೆ. ಅವರಿಗೆಲ್ಲ ನಮ್ಮ ಸಾಹೇಬ್ರೇ ರೂಲ್ಸ್ ಬ್ರೇಕ್ ಮಾಡ್ತಾರೆ, ನಮ್ದೇನು ಲೆಕ್ಕ ಅನ್ನೋ ಥರ ಆಗಬಾರ್ದಲ್ವ ಸರ್? ಈ ಥರದ ಸಣ್ಣ ಸಣ್ಣ ವಿಚಾರಗಳು ನಿಮ್ಮನ್ನ ಮಾದರಿ, ನಿಮ್ಮನ್ನೇ ಮಾಡೆಲ್ ಅಂತ ತಗೊಳ್ಳೋ ಜನಕ್ಕೆ ರಾಂಗ್ ಮೆಸೇಜ್ ಆಗಬಾರ್ದಲ್ವ ಸರ್? ಇಷ್ಟೇ ನಮ್ಮ ಕಾಳಜಿ. ಇಲ್ಲೇನಾಗಿತ್ತಪ್ಪ ಅಂದರೆ, ನಮ್ಮ ಖಾದರ್ ಸಾಹೇಬರು ಆಸೀಫ್ ಅನ್ನೋ ಒಬ್ಬ ವಿಶೇಷ ಚೇತನ ವ್ಯಕ್ತಿಯನ್ನು ಕಾರಲ್ಲಿ ಕೂರಿಸ್ಕೊಂಡು, ಸ್ವತಃ ಕಾರು ಓಡಿಸ್ಕೊಂಡು, ಅವ್ನು ತೋರಿಸಿದ ಕಡೆ ಡ್ರೈವ್ ಮಾಡಿಕೊಂಡು ಸೀದಾ ಅವ್ನ ಮನೆಗೆ ಡ್ರಾಪ್ ಮಾಡ್ತಾರೆ. ಅವ್ನ ಮನೆಗೆ ಕರೆದಂತ ಒಳಗೂ ಹೋಗ್ಬಿಟ್ಟು ಅವನ ವೃದ್ಧ ತಂದೆಯನ್ನು ಮಾತಾಡ್ಸ್ಕೊಂಡು ಬರ್ತಾರೆ. ಆದರೆ ಅಷ್ಟು ದೂರ ಡ್ರೈವ್ ಮಾಡ್ಕೊಂಡು ಹೋದವರು ಸೀಟ್ ಬೆಲ್ಟ್ ಹಾಕೋದನ್ನು ಮರ್ತು ಕೊಡ್ತಾರೆ. ಖಾದರ್ ಸಾಹೇಬರಿಗೆ ತಿಳುವಳಿಕೆ ಹೇಳ್ಕೊಡುವಷ್ಟೇನಿಲ್ಲ. ಅವರು ನಮ್ಮ ಜೊತೆ ತುಂಬ ಕಾಲ ಇರಬೇಕು. ಅವರು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ಅವರ ಕ್ಷೇತ್ರಕ್ಕೆ, ಅವರ ಸಮುದಾಯಕ್ಕೆ ಸರ್ವಿಸ್ ಮಾಡೋದು ತುಂಬ ಇದೆ. ಅದಕ್ಕೋಸ್ಕರ ಅವ್ರ ಕೈಕಾಲು ಗಟ್ಟಿ ಇಟ್ಕೊಂಡು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಕಾಳಜಿ.